ಏಪ್ರಿಲ್ 1ರಿಂದ ಬದಲಾಗಲಿವೆ ಡಿಜಿಟಲ್ ಪಾವತಿ ನಿಯಮಗಳು. ಸೈಬರ್ ವಂಚನೆ ತಡೆಗೆ ಆರ್ಬಿಐ ಮಾಸ್ಟರ್ ಪ್ಲಾನ್. ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ಫೋನ್ ಮೂಲಕ ಹಣ ವರ್ಗಾವಣೆ ಮಾಡುವುದು ಎಷ್ಟು ಸುಲಭವಾಗಿದೆಯೋ ಅಷ್ಟೇ ಅಪಾಯಕಾರಿಯೂ ಆಗಿದೆ. ಹೆಚ್ಚುತ್ತಿರುವ ಸೈಬರ್ ವಂಚನೆಗಳು, ಡಿಜಿಟಲ್ ಅರೆಸ್ಟ್ ಹಾವಳಿ ಮತ್ತು ಸಂಕೀರ್ಣ ಬ್ಯಾಂಕಿಂಗ್ ಹಗರಣಗಳನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 1, 2026ರಿಂದ ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತರುತ್ತಿದೆ. ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಬಳಸುವ ಪ್ರತಿಯೊಬ್ಬ ಗ್ರಾಹಕರು ಈ ಹೊಸ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಏನಿದು ಹೊಸ ನಿಯಮ? ಪ್ರಮುಖ ಬದಲಾವಣೆಗಳ ಹೂರಣ ಇಲ್ಲಿದೆ. ಮೊದಲ ಬಾರಿಗೆ ಪಾವತಿಗೆ ಟೈಮ್ ವಿಂಡೋ. ಸೈಬರ್ ವಂಚಕರು ಅಪರಿಚಿತ ಖಾತೆಗಳಿಗೆ ಹಣ ವರ್ಗಾಯಿಸುವುದನ್ನು ತಡೆಯಲು ಆರ್ಬಿಐ ಹೊಸ ನಿಯಮ ತಂದಿದೆ. ನೀವು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಗೆ ಯುಪಿಐ ಮೂಲಕ ಹಣ ಕಳುಹಿಸುವಾಗ, ಹಣ ವರ್ಗಾವಣೆಯಾದ ನಂತರವೂ ಅದನ್ನು ಕ್ಯಾನ್ಸಲ್ ಮಾಡಲು ಅಥವಾ ಬದಲಾಯಿಸಲು ನಿರ್ದಿಷ್ಟ ಸಮಯದ ಅವಕಾಶ ನೀಡುವ ಸಾಧ್ಯತೆಯಿದೆ. ಇದು ತಪ್ಪು ಖಾತೆಗೆ ಹಣ ಹೋಗುವುದನ್ನು ತಪ್ಪಿಸಲು ಸಹಕಾರಿ. ಡಿಜಿಟಲ್ ಅರೆಸ್ಟ್ ಮತ್ತು ವಂಚನೆ ತಡೆಗೆ ರಿಯಲ್ ಟೈಮ್ ಮಾನಿಟರಿಂಗ್. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಜನರನ್ನು ಹೆದರಿಸಿ ಹಣ ದೋಚುವ ಪ್ರಕರಣಗಳು ಹೆಚ್ಚಿವೆ. ಇದನ್ನು ತಡೆಯಲು ಏಪ್ರಿಲ್ 1ರಿಂದ ಬ್ಯಾಂಕುಗಳು ಸಂಶಯಾಸ್ಪದ ವ್ಯವಹಾರಗಳನ್ನು ತಕ್ಷಣವೇ ಪತ್ತೆಹಚ್ಚುವ ಸುಧಾರಿತ ಎಐ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಿವೆ. ಒಂದು ವೇಳೆ ಅಸಹಜವಾಗಿ ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗುತ್ತಿದ್ದರೆ, ಬ್ಯಾಂಕ್ ತಕ್ಷಣವೇ ಅದನ್ನು ತಡೆಹಿಡಿದು ಗ್ರಾಹಕರನ್ನು ಸಂಪರ್ಕಿಸಲಿದೆ. ಮಲ್ಟಿ-ಫ್ಯಾಕ್ಟರ್ ಅಥೆಂಟಿಕೇಷನ್ ಕಡ್ಡಾಯ. ಕೇವಲ ಯುಪಿಐ ಪಿನ್ ಸಾಲದು. ಇನ್ಮುಂದೆ ದೊಡ್ಡ ಮೊತ್ತದ ಪಾವತಿಗಳಿಗೆ ಬಯೋಮೆಟ್ರಿಕ್, ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಮತ್ತು ಹೆಚ್ಚುವರಿ ಒಟಿಪಿ ಭದ್ರತೆಯನ್ನು ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ನಿಯಮಗಳು ಕಟ್ಟುನಿಟ್ಟಾಗಲಿವೆ. ಇನ್ಆಕ್ಟಿವ್ ಖಾತೆಗಳ ಮೇಲೆ ನಿಗಾ. ಬಹಳ ದಿನಗಳಿಂದ ಬಳಕೆಯಲ್ಲಿಲ್ಲದ ಡಿಜಿಟಲ್ ವ್ಯಾಲೆಟ್ ಮತ್ತು ಯುಪಿಐ ಐಡಿಗಳನ್ನು ನಿಷ್ಕ್ರಿಯಗೊಳಿಸಲು ಹೊಸ ಗಡುವು ನೀಡಲಾಗುತ್ತದೆ. ಇದು ಹಳೆಯ ಫೋನ್ ಸಂಖ್ಯೆಗಳನ್ನು ಬಳಸಿ ವಂಚಕರು ಹಣ ಲಪಟಾಯಿಸುವುದನ್ನು ತಡೆಯುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಏಕೆ? ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯು ಕೇವಲ ಸೌಲಭ್ಯ ನೀಡುವುದಷ್ಟೇ ಅಲ್ಲ, ಗ್ರಾಹಕರ ಹಣಕ್ಕೆ ಗರಿಷ್ಠ ಭದ್ರತೆ ನೀಡುವುದನ್ನು ಗುರಿಯಾಗಿಸಿಕೊಂಡಿದೆ. ಸೈಬರ್ ವಂಚಕರು ದಿನಕ್ಕೊಂದು ಹೊಸ ದಾರಿ ಹುಡುಕುತ್ತಿರುವ ಈ ಕಾಲದಲ್ಲಿ ಆರ್ಬಿಐ ತರುತ್ತಿರುವ ಈ ಬದಲಾವಣೆಗಳು ಡಿಜಿಟಲ್ ಇಂಡಿಯಾದ ಭದ್ರತಾ ಗೋಡೆಯನ್ನು ಮತ್ತಷ್ಟು ಬಲಪಡಿಸಲಿವೆ. ಗ್ರಾಹಕರು ಏನು ಮಾಡಬೇಕು? ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಆಪ್ಗಳನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಿ. ಅಪರಿಚಿತರಿಂದ ಬರುವ ಪೇಮೆಂಟ್ ಲಿಂಕ್ ಅಥವಾ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮುನ್ನ ಎಚ್ಚರವಹಿಸಿ. ಯಾವುದೇ ಬ್ಯಾಂಕ್ ಅಥವಾ ಪೊಲೀಸ್ ಅಧಿಕಾರಿಗಳು ಫೋನ್ ಮೂಲಕ ನಿಮ್ಮ ಹಣದ ವಿವರ ಕೇಳುವುದಿಲ್ಲ ಎಂಬುದನ್ನು ನೆನಪಿಡಿ. ಈ ಹೊಸ ನಿಯಮಗಳು ಆರಂಭದಲ್ಲಿ ಗ್ರಾಹಕರಿಗೆ ಸ್ವಲ್ಪ ಕಿರಿಕಿರಿ ಎನಿಸಬಹುದು, ಆದರೆ ದೀರ್ಘಕಾಲದ ದೃಷ್ಟಿಯಿಂದ ನಿಮ್ಮ ಕಷ್ಟದ ದುಡಿಮೆಯ ಹಣವನ್ನು ವಂಚಕರ ಪಾಲಾಗದಂತೆ ತಡೆಯಲು ಇವು ಅತ್ಯಂತ ಅಗತ್ಯ ಕ್ರಮಗಳಾಗಿವೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಗಡಬ ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.